ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂತೋಷ್ ಕಲಾವಿದ. ಮಕರ ಸಂಕ್ರಾಂತಿಯ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋದು ಈ ಹಬ್ಬದ ವಿಶೇಷ. ಇದೇ ಸಂದರ್ಭದಲ್ಲಿ ನಾನು ಒಂದು ಟಾಕ್ ಶೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಅದೇ ನನ್ನ ಸೆನ್ಸ್ ಮಾತು, ಮೈ ಸೆನ್ಸ್ ಟಾಕ್ ಅನ್ನುವ ಒಂದು ಟಾಕ್ ಶೋ. ಏನಂದರೆ, ನನಗೆ ಸಮಾಜದ ವಿವಿಧ ಕ್ಷೇತ್ರಗಳ ಬಗ್ಗೆ ಅನಿಸುವ ವಿಚಾರಗಳನ್ನು, ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಪ್ರಯತ್ನ. ಯಾಕಂದರೆ ಯಾವುದಾದ್ರು ಒಂದು ವಿಚಾರಗಳನ್ನ ನೋಡಿದಾಗ ನಮ್ಗೆ ಅನಿಸುತ್ತೆ, ಇದು ಯಾಕೆ ಹೀಗಾಗ್ತಾಯಿದೆ, ಇದು ಹೀಗಾಗ್ಬೋದಾಗಿತ್ತಲ್ಲ ಅನ್ನೋ ಒಂದು ಅಷ್ಟು ಅಭಿಪ್ರಾಯಗಳು, ಅನಿಸಿಕೆಗಳು ನಮ್ಮಲ್ಲಿ ಮೂಡುತ್ತೆ. ಈ ಅಭಿಪ್ರಾಯಗಳು ಸಮಾಜದಲ್ಲಿ ನಿಮ್ಮೊಂದಿಗೆ ನಾನು ಹಂಚಿಕೊಂಡ್ರೆ ಹಲವು ಅಭಿಪ್ರಾಯಗಳು ಸೇರಿ ಒಂದು ಉದ್ದೇಶವಾಗ್ಬೋದು ಮತ್ತು ಒಂದು ಕಾರ್ಯರೂಪಕ್ಕೂ ಕೂಡ ಅದು ಬರಬಹುದು. ಆ ಉದ್ದೇಶದಿಂದ ಈ ಒಂದು ನನ್ನ ಸೆನ್ಸ್ ಮಾತು ಒಂದು ಟಾಕ್ ಶೋನ ಪ್ರಾರಂಭ ಮಾಡಿದ್ದೀನಿ. ಇವತ್ತಿನ ನನ್ನ ಸೆನ್ಸ್ ಮಾತು ಏನು ಅಂತ ಅಂದರೆ, ಹಿಂದಿನ ನಮ್ಮ ಸಂಕ್ರಾಂತಿ ಮತ್ತು ಇವತ್ತಿನ ನಮ್ಮ ಸಂಕ್ರಾಂತಿಗೂ ಇರುವಂತಹ ಒಂದು ಭಿನ್ನತೆ. ಹಿಂದಿನವರು ತಾವು ಬೆಳೆದಂತಹ ದವಸ ಧಾನ್ಯಗಳನ್ನು ಅಥವಾ ಯಾವುದೇ ಒಂದು ಕಬ್ಬಾಗ್ಬೋದು, ಎಳ್ಳಾಗ್ಬೋದು, ಎಲ್ಲವನ್ನೂ ಕೂಡ ದೇವರ ರೀತಿಯಲ್ಲಿ ಪೂಜೆ ಮಾಡಿ ಅದನ್ನು ಇತರರಿಗೆ ಹಂಚುವುದು ಈ ಸಂಕ್ರಾಂತಿಯ ವಾಡಿಕೆಯಾಗಿತ್ತು. ಇಂದು ನಮ್ಮ ನಗರಿಗರು ಒಂದು ವಿಶೇಷ ವಸ್ತ್ರವನ್ನು ತೊಟ್ಟು ಅಂಗಡಿಯಲ್ಲಿ ಸಿಗುವಂತಹ ಈ ಎಳ್ಳು ಬೆಲ್ಲದ ಒಂದು ಮಿಶ್ರಣವನ್ನು ಸಂಗ್ರಹಿಸಿ ಅದನ್ನು ಹಂದವಾಗಿ ಕಾಣುವಂತಹ ಡಬ್ಬಗಳಲ್ಲಿ ತುಂಬಿ ಮನೆ ಮನೆಗೆ ಹಂಚುವುದು ನಮ್ಮ ಇಂದಿನವರ ಸಂಪ್ರದಾಯವಾಗಿದೆ. ಹೇಳಿ, ನಿಮ್ಮ ಅಭಿಪ್ರಾಯ. ನಮ್ಮ ಹಿಂದಿನ ಸಂಕ್ರಾಂತಿ ಚೆನ್ನವಾಗಿತ್ತೋ ಅಥವಾ ಇಂದಿನ ಸಂಕ್ರಾಂತಿ ಚೆನ್ನವಾಗಿದೆಯೋ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.